ನಮ್ಮ ಯಾತ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಕೂಗೂರು ಗ್ರಾಮದ ವರಸಿದ್ಧಿ ವಿನಾಯಕ ಕೋಲಾಟ ತಂಡ ಹಾಗೂ ಮಹಿಳಾ ಕೋಲಾಟ ತಂಡದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಧರ್ಮಸ್ಥಳದ ಲಕ್ಷ ದೀಪೋತ್ಸವದಲ್ಲಿ ಸಾಂಸ್ಕೃತಿಕ ಜಾನಪದ ಕೋಲಾಟ ಪ್ರದರ್ಶನ ನೀಡಲು ಹೊರಟಿದ್ದು, ಕೂಗೂರು ಗ್ರಾಮ ದೇವರಾದ ಆಂಜನೇಯ ಸ್ವಾಮಿ, ಗ್ರಾಮ ದೇವತೆ ಕರಗದಮ್ಮ, ದುಗ್ಗಲಮ್ಮ, ಕೋದಂಡರಾಮಸ್ವಾಮಿ ದೇವಾಲಯಗಳಲ್ಲಿ ಪೂಜೆಯನ್ನು ಸಲ್ಲಿಸಿ ಟಿಟಿ ಹಾಗೂ ಲಗೇಜ್ ವಾಹನಕ್ಕೆ ಪೂಜೆಯನ್ನು ಸಲ್ಲಿಸುವ ಮುಖಾಂತರವಾಗಿ 25 ಚೀಲ ಅಕ್ಕಿಯನ್ನು ಕೂಡ ಧರ್ಮಸ್ಥಳದ ಅನ್ನಪ್ರಸಾದಕ್ಕೆ ನೀಡಲು ಕೂಡ ತೆರಳುತ್ತಿದ್ದು, ಇಂದು ಪ್ರಯಾಣ ಆರಂಭವಾಗಿದೆ. ಈ ಸಂದರ್ಭದಲ್ಲಿ ಗಂಗಮ್ಮದೇವಿ ಜನಪದ ಮತ್ತು ಸಾಂಸ್ಕೃತಿಕ ಕೋಲಾಟ ತಂಡದ ಅಧ್ಯಕ್ಷರು ನಿವೃತ್ತ ಯೋಧರಾದ ಶ್ರೀನಿವಾಸ್ ಅವರು ಮಾತನಾಡಿ, ಯಾತ್ರೆಯ ಮಾಹಿತಿಯನ್ನು ನೀಡಿ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ನಾಡಿನ ಜನತೆಗೆ ದೊರಕಲಿ, ಧರ್ಮಸ್ಥಳದಲ್ಲಿ ಕೋಲಾಟ ಮಾಡುವುದು ನಮ್ಮ ಕೋಲಾಟ ತಂಡದ ಹೆಮ್ಮೆ ಎಂದು ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ಯಾತ್ರೆಯನ್ನು ಬೆಳೆಸಿದ್ದಾರೆ. ನಮಸ್ಕಾರ. ನಮ್ಮ ಶ್ರೀ ವರಸಿದ್ಧಿ ವಿನಾಯಕ ಕೋಲಾಟ ತಂಡ ಕೂಗೂರು ಆನೇಕಲ್ ತಾಲೂಕು ಪ್ರತಿ ವರ್ಷ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಮ್ಮ ಶ್ರೀ ವರಸಿದ್ಧಿ ವಿನಾಯಕ ಕೋಲಾಟ ತಂಡ ಕೂಗೂರು ಕಡೆಯಿಂದ ಪ್ರತಿ ವರ್ಷ ಕೋಲಾಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನಮ್ಮ ಕೋಲಾಟ ತಂಡ ಹಾಗೂ ಬಸವೇಶ್ವರ ಹೆಣ್ಣು ಮಕ್ಕಳ ಕೋಲಾಟ ತಂಡ ಎರಡೂ ತಂಡಗಳು ಸೇರಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ಒಂದು ರಾತ್ರಿ ಅಲ್ಲೇ ನಿಂತು ಅಲ್ಲಿ ಸನ್ನಿಧಾನದ ಮುಂದುಗಡೆ ನಮಗೆ ಕೋಲಾಟದ ಅವಕಾಶ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಇಲ್ಲಿಂದ ಕೂಗೂರಿಂದ ಒಂದು ಬಸ್ಸು, ಒಂದು ಟಿಟಿ, ಒಂದು ಟೆಂಪೋ ಸಮೇತ ರೇಷನ್ ಎತ್ಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೊರಡ್ತಾ ಇದ್ದೀವಿ. ಅದೇ ವಿಷಯದಲ್ಲಿ ಗ್ರಾಮಸ್ಥರು ಕೂಡ ನಮಗೆ ಒಳ್ಳೆಯ ಪ್ರೋತ್ಸಾಹ ಕೊಟ್ಟು ಕಳಿಸ್ಕೊಡ್ತಾ ಇದ್ದಾರೆ. ಯಾತ್ರೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಏನು ಧರ್ಮಸ್ಥಳದಲ್ಲಿ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೂಗೂರಿನ ವರಸಿದ್ಧಿ ವಿನಾಯಕ ಕೋಲಾಟ ತಂಡ, ಹಾಗೆ ಗಂಗಮ್ಮ ದೇವಿ ಜನಪದ ಮತ್ತು ಸಾಂಸ್ಕೃತಿಕ ಕೋಲಾಟ ಟ್ರಸ್ಟ್, ಹಾಗೆ ಹೆಣ್ಣು ಮಕ್ಕಳ ಕೋಲಾಟ, ಈ ಒಂದು ಎರಡು ತಂಡಗಳು ಕೂಡ ಪ್ರತಿ ವರ್ಷ ಕೂಡ ಒಂದು ಕಾರ್ತಿಕ ದೀಪದಲ್ಲಿ ಒಂದು ಕೋಲಾಟನ ಮಾಡ್ತಿದ್ರು. ಅದೇ ರೀತಿ ಇವಾಗ 2025ನೇ ವರ್ಷದಲ್ಲೂ ಕೂಡ ಕಾರ್ತಿಕ ಕೋಲಾಟ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಕೂಗೂರಿನಿಂದ ಈಗಾಗಲೇ ಒಂದು ಟಿಟಿ, ಒಂದು ಟೆಂಪೋ ಆಗಿ ಒಂದು ಬಸ್ನಿಂದ ಹೊರಡ್ತಾ ಇದ್ದೀವಿ. ನಾಳೆ ಸಂಜೆ ಅಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಈಗ ನಾವು ಕೂಗೂರಿನಿಂದ ನಮ್ಮ ಪ್ರಯಾಣ ಧರ್ಮಸ್ಥಳಕ್ಕೆ. ಓಂ ಶ್ರೀ ಮಂಜುನಾಥಾಯ ನಮಃ.